ನೆಕ್ಸ್ಟ್ ಬೆಳೆಗೆ ಹೋಗೋಣ. ಅದರ ಹೆಸರು ಬಂದು ರುಡೇಲಿಯಾ ರುಸಿಯಾ ಅಂತಕ್ಕಂಥದ್ದು. ಇದು ರೋಸ್ ಥರನೇ ಕಾಣ್ತದೆ. ಇಲ್ಲಿ ನೋಡಿ, ರೋಸ್ ಥರನೇ ಕಾಣ್ತದೆ. ಹಳೆಯದೊಂದು. ಇಲ್ಲಿ ಅದರ ಗಡ್ಡೆ ಇದೆ. ಇದು ಹೂವು ರೋಸ್ ಥರ ಕಾಣ್ತದೆ. ಆದರೆ ಇವು ಕಲರಲ್ಲಿ ಬೇರೆ ಕಲರ್ ಅಂತ, ಹೈಟ್ ತುಂಬ ಬರಲ್ಲ ಅಂತ ಹೇಳ್ಬೋದು. ಆಮೇಲೆ ಇದ್ರ ಬಗ್ಗೆ ಕುರಿತಾಗಿ ಹೇಳ್ಬೋದು ಅಂತ ಹೇಳಿದರೆ, ಇದನ್ನು ಏನಂತ ಕರೀತಾರೆ, ರೋಸ್ ರೂಟ್ ಅಂತ ಕರೀತಾರೆ, ರೋಸ್ ರಾಟ್ ಅಂತ ಕರೀತಾರೆ, ಆರೋನ್ ರಾಡ್ ಅಂತ ಕರೀತಾರೆ, ಆರ್ಟಿಕ್ ವುಡ್ ಅಂತ ಕರೀತಾರೆ, ಕ್ವೀನ್ಸ್ ಕ್ರೌನ್ ಅಂತ ಕರೀತಾರೆ, ಲಾಗ್ನಮ್ ರಾಡಿಲಮ್, ಆರ್ಪಿನ್ ರೋಸ್ ಅಂತ ಕರೀತಾರೆ. ಇದನ್ನು ಗೋಲ್ಡನ್ ರೂಟ್ ಅಂತಲೇ ಹೇಳ್ಬೋದು. ಏನು ಗೋಲ್ಡನ್ ರೂಟ್ ಅಂತ ಹೇಳಿದರೆ, ಇದರ ರೂಟ್ಗಳು ಬಂದ್ಬಿಟ್ಟು ಇಲ್ಲಿದೆಯಲ್ಲ ಗೆಡ್ಡೆಗೆ ಥರ ಆಗುತ್ತೆ. ಇದು ಬಂಗಾರದ ಬಣ್ಣವಾಗಿರುತ್ತೆ. ಅದರಿಂದ ಗೋಲ್ಡನ್ ರೂಟ್ ಅಂತ ಹೇಳ್ತಾರೆ. ಇದರಲ್ಲಿ ಹೂವು ಮತ್ತು ಗೆಡ್ಡೆಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಇದು ತುಂಬ ಚೆನ್ನಾಗಿ ಸುಗಂಧವನ್ನು ಬೀರುತ್ತೆ. ಆಮೇಲೆ ಇದು ಹೈ ಕ್ವಾಲಿಟಿ ಸ್ಟ್ರೆಸ್ಸಾರ್ಸ್ ಅಂತ ಏನು ಹೇಳ್ತೀವಿ ನಮ್ಮ ಇದರಲ್ಲಿ, ಇದನ್ನು ಕಂಪ್ಲೀಟ್ ಕನ್ಸ್ಯೂಮ್ ಮಾಡೋದ್ರಿಂದ ಮಾನಸಿಕ ರೋಗಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದನ್ನು ನಾರ್ದರ್ನ್ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ, ಏಷ್ಯಾದಲ್ಲಿ ಬೆಳೀತಾರೆ, ರಷ್ಯಾ, ಯುರೋಪು, ಗ್ರೀಸಲ್ಲಿ ಬೆಳೀತಾರೆ. ನಮ್ಮ ದೇಶದಲ್ಲಿ ಕೂಡ ಆರಾಮಾಗಿ ಬರುತ್ತೆ. ಅದು ಕಲ್ಗಳ ಮೇಲೆ ಅಲ್ಲಿ ಇಲ್ಲಿ ಬೆಳ್ಕೊಂಡಿರುತ್ತೆ. ನಾವು ಇದನ್ನು ಚೆನ್ನಾಗಿ ನೋಡಿರಲ್ಲ, ಯಾವ ರೀತಿ ಇದೆ, ಯಾವ ರೀತಿ ಬಳಸಬೇಕು ಏನೂ ಗೊತ್ತಾಗಲ್ಲ. ಎಲ್ಲ ಒಂದು ಏಜ್ನವರು ಇದನ್ನು ಬಳಸ್ಬೋದು. ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಎಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಮಾನಸಿಕ ರೋಗಗಳಿರುತ್ತೆ, ಆಮೇಲೆ ದೈಹಿಕವಾಗಿ ಫೆಟಿಗ್ ಆಗಿರ್ತಾರೆ, ಮಾನಸಿಕ ಮತ್ತು ದೈಹಿಕವಾಗಿ ಎರಡೂ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಬೆನಿಫಿಟ್ಸ್ ಅಂತಾರೆ, ಬ್ಲಾಡರ್ ಕ್ಯಾನ್ಸರು ಅಂದರೆ ಮೂತ್ರಕೋಶದ ಒಂದು ಭಾಗ ಅದು ಬ್ಲಾಡರ್ ಅಂತಕ್ಕಂಥದ್ದು. ಅಲ್ಲಿ ಕೂಡ ಕ್ಯಾನ್ಸರ್ ಆಗ್ತಾಯಿದೆ ಇವತ್ತಿನ ದಿನ. ಏನಕ್ಕೆ ಅಂದರೆ ನಾವು ನೀರುಗಳನ್ನು ಬಾಟಲ್ಗಳಲ್ಲಿ ಕನ್ಸ್ಯೂಮ್ ಮಾಡ್ತಾಯಿದ್ದೀವಲ್ಲ, ಅದರಿಂದ ಆಗ್ತಾಯಿದೆ. ಅಥವಾ ಇನ್ನೂ ಅದು ಇನ್ನಿತರೆ 100 ರೀಸನ್ಸ್ ಇರ್ಬೋದು ಕ್ಯಾನ್ಸರ್ ಬರೋಕ್ಕೆ. ಆ ಎಲ್ಲ ರೋಗವನ್ನು ಇದು ತಡೆಗಟ್ತದೆ ಅಂತಕ್ಕಂಥದ್ದು. ಡಿಪ್ರೆಷನ್ ಸಿಮ್ಟಮನ್ನು ತಡೆಗಟ್ತದೆ. ಡಿಪ್ರೆಷನ್ ಆಗದೇ ರೀತಿಯಲ್ಲಿ ಇದು ಮಾಡುತ್ತೆ. ಹಾಗಾಗಿ ನೋಡಿ, ಇವತ್ತಿನ ದಿನ ನಾವು ದೈಹಿಕ ಆರೋಗ್ಯದ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ. ನೂರಾರು ಡಾಕ್ಟರ್ಗಳಿದ್ದಾರೆ, ತೋರಿಸ್ತೀವಿ. ಬಟ್ ಮಾನಸಿಕ ರೋಗಗಳಿಗೆ, ಮಾನಸಿಕ ಸಮಸ್ಯೆಗಳಿಗೆ ನಾವು ತೋರಿಸೋದೇ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಆಯಿತು ನಾವು ತೋರ್ಸೋಕ್ಕಾಗಲ್ಲ ಅಂತಂದರೆ, ಈ ಥರ ಹರ್ಬ್ಸು ಅಥವಾ ಈ ಥರ ಔಷಧಿ ಸಸ್ಯಗಳನ್ನು ಬಳಸೋದ್ರಿಂದ ಆ ಎಲ್ಲ ಸಮಸ್ಯೆಗಳನ್ನು ನಾವು ತಡೆಗಟ್ಬೋದು. ಇದನ್ನು ಪ್ರತಿಯೊಂದು ಇಂಚು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಕಷಾಯ ಮಾಡಿ ಕುಡಿಬೋದು, ಟೀ ಮಾಡ್ಕೊಂಡು ಕುಡಿಬೋದು, ಅಥವಾ ಕರ್ರಿಗಳನ್ನು ಮಾಡ್ಬೋದು, ಸಾಂಬಾರು, ಪಲ್ಯ ಇವೆಲ್ಲವನ್ನು ಮಾಡೋದು, ಸ್ವೀಟನ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾ, ಆ್ಯಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಕಡಿಮೆ ಮಾಡ್ತದೆ. ಸೆಕ್ಷುವಲ್ ಪ್ರಾಬ್ಲಮ್ಸನ್ನು ಕಡಿಮೆ ಮಾಡ್ತದೆ. ಏಜಿಂಗನ್ನು ತುಂಬ ಸ್ಲೋ ಆಗಿ ಮಾಡುತ್ತೆ. ಅಂದರೆ ಇದನ್ನು ಕನ್ಸ್ಯೂಮ್ ಮಾಡ್ತಾ ಬಂತು ಅಂತ ಹೇಳಿದರೆ ಬೇಗ ವಯಸ್ಸೇ ಆಗೋಲ್ಲ. 100-120 ವಯಸ್ಸುವರೆಗೂ ಇರ್ಬೋದು. ಈಗ ಸಿದ್ಧಗಂಗಾ ಶ್ರೀಗಳು 120 ವರ್ಷ ಇದ್ದರು, ಆ ಥರ ಇದ್ರೆ ನಾವು ಕೇಳ್ತಾ ಇರ್ತೀವಿ. ಅವ್ರು ಏನಕ್ಕೆ ಅಂತ ಹೇಳಿದರೆ, ಸಾತ್ವಿಕ ಆಹಾರದಂತಹ ಆಹಾರಗಳಲ್ಲಿ ಈ ರೀತಿಯಾದಂತಹ ಸಾತ್ವಿಕ ಗುಣಗಳುಳ್ಳಂತಹ ಹರ್ಬ್ಸ್ಗಳನ್ನು, ಕಳೆಗಳನ್ನು ಬಳಸ್ತಿದ್ರು ಅಂತಕ್ಕಂಥದ್ದು ಹೇಳ್ತಾ, ಇದನ್ನು ಏಜನ್ನು ತುಂಬ ಸ್ಲೋ ಮಾಡುತ್ತೆ. ಅಂದರೆ ಏಜ್ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಅಲರ್ಜಿ ಇರ್ತಕ್ಕಂಥವ್ರು, ಅಥವಾ ನಾನು ಇದೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ, ನಾನೇನಿಲ್ಲ ಔಷಧಿ ಗುಣಗಳನ್ನು ಉಳ್ಳಂತಹ ಸಸ್ಯಗಳನ್ನು ಕವರ್ ಮಾಡ್ತಾಯಿದ್ದೀನಿ. ಇದನ್ನು ಎಲ್ಲರೂ ಕನ್ಸ್ಯೂಮ್ ಮಾಡಬೇಕು. ಆದರೆ ಏನು ಅಂತ ಹೇಳಿದರೆ, ಇದಕ್ಕೆ ಒಂದೇ ಒಂದು ಏನು ಅಂತ ಹೇಳಿದರೆ, ಇದನ್ನು ಬಳಸ್ತಕ್ಕಂಥವ್ರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬಾರ್ದು, ಅಥವಾ ರೋಗಗಳು ತಗೊಂಡ ತಕ್ಷಣ ಹೋಗ್ಬಿಡುತ್ತೆ ಅಂತಲ್ಲ. ಯಾಕಂದರೆ ಇದು ಮೆಡಿಸಿನಲ್ ಗುಣವುಳ್ಳ ಸಸ್ಯ, ಆದರೆ ಮೆಡಿಸಿನ್ ಅಲ್ಲ. ಅಂದರೆ ರೋಗ ಬಂದ ತಕ್ಷಣ ಎಲ್ಲೋ ಗಾಯ ಆಗಿದೆ, ಗಾಯವನ್ನು ಮಾಯಿಸುತ್ತೆ ಅಂತ ಹೇಳಿದ ತಕ್ಷಣ ಇದೊಂದು ಮಾತ್ರ ತಗೊಳ್ಳೋದಲ್ಲ. ದವಾಖಾನೆಗೆ ಅಥವಾ ಹಾಸ್ಪಿಟಲ್ಗೆ ತೋರಿಸಲೇಬೇಕು. ಅದರ ಜೊತೆಗೆ ಇದನ್ನು ತೊಗೊಳ್ಬೇಕು. 100ಕ್ಕೆ 100 ಸಮಸ್ಯೆ ಆಗುವಂಥ ಒಂದು ಸಂದರ್ಭದಲ್ಲಿ ಒಂದು 10% ಮಾತ್ರ ಸಮಸ್ಯೆ ಆಗುತ್ತೆ. ಇನ್ನು 90% ಇದು ಕಂಟ್ರೋಲ್ ಮಾಡ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸೋಣ. ಇವತ್ತಿನ ಟ್ಯಾಗ್ಲೈನ್ ಬಂದ್ಬಿಟ್ಟು, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಗಳ ದಿಪ್ಪಣೆ ನೇಮ ಅಂತಕ್ಕಂಥದ್ದು ನಮ್ಮ ಶರಣರ ಮಾತು. ಏನು ಅದರ ಅರ್ಥ ಅಂತ ಹೇಳಿದರೆ, ನಿತ್ಯ ನೇಮ ಏನು ಅಂತ ಹೇಳಿದರೆ, ಪೂಜೆ ಮಾಡ್ತೀವಿ, ಅರ್ಚನೆ ಮಾಡ್ತೀವಿ, ಅದು ಮುಖ್ಯ ಅಲ್ಲ. ಪೂಜೆ, ಅರ್ಚನೆ, ಮಂತ್ರ, ಧೂಪ, ಹೂಪತ್ರೆ, ಇವೆಲ್ಲ ದೀಪ ಎಲ್ಲ ಬೆಳಗ್ತೀವಲ್ಲ, ಇದು ಇರ್ಬೋದು, ಇರ್ಬೋದು, ಕಾನೂನಲ್ಲ. ಆದರೆ ಅಂತರಂಗ ಶುದ್ಧವಾಗಿರಬೇಕು. ನಮ್ಮ ಒಂದು ಏನು ಒಳಗಿನ ಮನಸ್ಸು ಶುದ್ಧವಾಗಿರಬೇಕು. ಯಾರನ್ನೂ ಕೊಲೆ ಮಾಡಿ ಬಂದುಬಿಟ್ಟು ನಾವು ಪೂಜೆ ಮಾಡೋದು ಅಂತಲ್ಲ. ಅದರಿಂದ ನಾವು
ಮಾನಸಿಕವಾಗಿ ತುಂಬ ಶುದ್ಧರಾಗಿರಬೇಕು. ಕಾಯಕದಿಂದ ನಾವು ಶುದ್ಧರಾಗಿರಬೇಕು. ಯಾರಿಗೂ ಯಾವುದೇ ತಪ್ಪನ್ನು ಮಾಡದೆ ತುಂಬ ಸಾತ್ವಿಕ ಜೀವನವನ್ನು ನಡೆಸ್ತಾ ಕಾರೆ ಸೊಪ್ಪು ತಂದು ಲಿಂಗವನ್ನು ಪೂಜೆ ಮಾಡಿದರೂ ಕೂಡ ಲಿಂಗಕ್ಕೆ ಅರ್ಪಣೆ ಆಗ್ತದೆ, ದೇವರಿಗೆ ಅರ್ಪಣೆ ಆಗ್ತದೆ ಅಂತಕ್ಕಂಥದ್ದು. ಇಲ್ಲೇನೆಂದರೆ ಪರಧನವನ್ನು ಬಳಸಬಾರ್ದು. ಪರಸ್ತ್ರೀ, ಪರದೈವ ಈ ಥರ ಅಂದರೆ ಬೇರೆ ಯಾರದೋ ಇದಕ್ಕೆ ನಾವು ಆಸೆಯನ್ನು ಪಡದೆ ನಮ್ಮ ಜೀವನವನ್ನು ನಮ್ಮ ಶಕ್ತಿ ಅನುಸಾರ ಜೀವಿಸಬೇಕು ಅಂತ ಹೇಳ್ತಾ, ಮುಂದಿನ ಬೆಳೆಯನ್ನು ನೆಕ್ಸ್ಟ್ ಇದರಲ್ಲಿ ಕವರ್ ಮಾಡೋಣ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.